ನೀವು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಊರ ಸಂಪ್ರದಾಯ ನೋಡಿದ್ದೀರಾ, ನಮ್ಮ ಊರ ಗ್ರಾಮ ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ ಅಂತ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆದ ಕ್ರಾಫ್ಟ್ ಮಾಡೋಣ. ಈಗ ಹೆಂಗಿದ್ದು ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಬೋರ್ ಆಗ್ತಿರುತ್ತೆ, ಏನು ಮಾಡೋಣ ಅಂತ ಗೊತ್ತಿರಲ್ಲ. ಅದಕ್ಕೆ ಇವತ್ತು ನಾವು ಇಂಟ್ರೆಸ್ಟಿಂಗ್ ಆದ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀರಾ ಕ್ರಾಫ್ಟ್ ಹೆಸರು ವಾಲ್ ಹ್ಯಾಂಗಿಂಗ್. ನೀವು ನಿಮ್ಮ ರೂಮನ್ನು ಇನ್ನೂ ಬ್ಯೂಟಿಫುಲ್ ಆಗಿ ಮಾಡ್ಬೋದು. ನಮ್ಗೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂದರೆ ಸಿಸರ್ಸ್, ಸ್ಕೇಲ್, ಗ್ಲೂ, ಪೇಂಟಿಂಗ್ ಬ್ರಷ್, ಫೇವ್ರೆಟ್ ಕಲರು ವುಲ್ ಬೇಕು, ಮತ್ತು ಸ್ವಲ್ಪ ಸಣ್ಣ ಸಣ್ಣಗಿರೋ ಸ್ಟೋನ್. ಇದನ್ನ ಹೇಗೆ ಕಲೆಕ್ಟ್ ಮಾಡಿದೆ ಅಂದರೆ ಇಲ್ಲಿ ನೋಡಿ. ಮತ್ತೆ A4 ಸೈಜ್ ಶೀಟ್ ಹಾಗೂ ಒಂದು ಹಾರ್ಡ್ ಪೇಪರ್. ಈಗ ನಮ್ಮ ಕ್ರಾಫ್ಟ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಕೇಲಿಂದ ನಾವು ಲೈನ್ ಹಾಕೊಳ್ಳೋಣ. ಇದನ್ನ ಒಂದು ಇಷ್ಟು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಈ ಥರ ಅದಕ್ಕೊಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಇದನ್ನ ಕಟ್ ಮಾಡಿಕೊಂಡು ಇದೇ ಥರ ಫೋರ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ನಾವು 4 ಎಡ್ಜಸ್ಗೂ ಗ್ಲೂ ಇಂದ ಸ್ಟಿಕ್ ಮಾಡ್ಕೊಳ್ಳೋಣ. ಪೇಪರ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಪೇಪರ್ಗಿಂತ ಆಚೆ ಹೋಗಬಾರ್ದು. ಚೆನ್ನಾಗಿ ಕಾಣಿಸುತ್ತೆ. ಈಗ ಇದು ನಾವು ಡೈಮಂಡ್ ಶೇಪ್ ಮಾಡ್ಕೊಂಡಾಗ ನಮ್ಮ ವಾಲ್ ಹ್ಯಾಂಗಿಂಗು ಡೈಮಂಡ್ ಶೇಪ್ ಬರುತ್ತೆ. ಯಾಕಂದರೆ ನಮ್ಮ ಕ್ರಾಫ್ಟು ಡೈಮಂಡ್ ಶೇಪಲ್ಲಿ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ಸೆಂಟರ್ ಪಾರ್ಟ್ಗೆ ಗ್ಲೂವಿಂದ ಒಂದು ಲೇಯರ್ ಮಾಡ್ಕೊಳ್ಳೋಣ. ಸ್ಪೂನ್ ಇಲ್ಲ, ಐಸ್ ಕ್ರೀಮ್ ಸ್ಟಿಕ್ಕಿನ ನಾವು ಗ್ಲೂ ಹಾಕೊಂಡಿದ್ದಿಲ್ಲ ಅದನ್ನೆಲ್ಲ ಸ್ಪ್ರೆಡ್ ಮಾಡೋಣ.
ತಗೊಂಡಿದ್ದೀವಿ. ಈಗ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬರೋಣ. ಸ್ವಲ್ಪ ಹಾಕೊಂಡು ಫಿಂಗರಿಂದ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಇದಾಗ್ತಿದೆ ಅಲ್ಲೆಲ್ಲ ನೋಡಿಕೊಂಡು ಫಿಲ್ ಮಾಡ್ಕೋಬೇಕು. ಈಗ ನಾವಿದು ಫುಲ್ ಹಾಕೊಂಡಿದೀವಿ. ಇದು 1 hour ಡ್ರೈ ಆಗಬೇಕು. ಅಲ್ಲಿ ತನಕ ನಾವು ಈ ಹುಲ್ ತಗೊಂಡಿದ್ದೀವಲ್ಲ, ಈ ಹುಲ್ಲಿನ ನಾವು ಈ ಕಾರ್ನರ್ಸ್ನ ಮೆಷರ್ ಮಾಡ್ಕೊಳ್ಬೇಕು. ಈ ಮೆಷರ್ ಮಾಡಿಕೊಂಡು ನಾವು ಜಡೆ ನಾಟ್ ಮಾಡ್ಕೋತೀವಲ್ಲ ಅದೇ ಥರ ಇದನ್ನು ನಾನು ಇಲ್ಲಿ ಯೆಲ್ಲೋ ಮತ್ತು ಗ್ರೀನ್ ಯೂಸ್ ಮಾಡಿಕೊಂಡು ನಾಟ್ ಹಾಕೋತಿದ್ದೀನಿ. ನೀವು ನಿಮ್ಮ ಫೇವ್ರೆಟ್ ಕಲರ್ ಯೂಸ್ ಮಾಡಿಕೊಂಡು ನಾಟ್ ಹಾಕೋಬೋದು. ಈಗ 1 hour ಆಗಿದೆ. ಈಗ ನಾವು ಎಕ್ಸ್ಟ್ರಾ ಕಲ್ಲನ್ನೆಲ್ಲ ಈಚೆ ತಗೊಂಡಿರೋಣ. ಈಗ ನೋಡಿ ಡ್ರೈ ಆಗಿದೆ. ನಾವು 1 hour ಡ್ರೈ ಆಗಕ್ಬಿಟ್ಟಿದ್ವಲ್ಲ, ಈಗ ಅದು ಸ್ಟೋನ್ಸ್ ಡ್ರೈ ಆಗಿದೆ. ಈಗ ನಾವು ಬ್ರೌನ್ ಕಲರ್ ಪೇಂಟ್ ಯೂಸ್ ಮಾಡಿಕೊಂಡು ಈ ಸ್ಟೋನ್ಸ್ಗಳನ್ನ ಕಲರ್ ಮಾಡ್ಕೊಳ್ಳೋಣ. ಆಗ ಶೈನಿಯಾಗಿ ಕಾಣಿಸುತ್ತೆ. ಪೇಂಟ್ ಮಾಡಬೇಕಾದ್ರೆ ಜಾಸ್ತಿ ರಬ್ ಮಾಡಿ ಪೇಂಟ್ ಮಾಡಬೇಡಿ, ಕಲ್ಲು ಬಂದ್ಬಿಡುತ್ತೆ. ಸುಮ್ಮನೆ ಮೇಲ್ಗಡೆಯಿಂದ ಶೇಡ್ ಮಾಡಿ. ಈಗ ಪೇಂಟ್ ಮಾಡಾಗಿದೆ. ಒಂದು 15 minutes ಅಷ್ಟು ಅದು ಡ್ರೈ ಆಗಲಿ. ಅದು ಡ್ರೈ ಆಗೋ ತನಕ ನಾವು ಬಾರ್ಡರ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾವು ಬಾರ್ಡರ್ಗೆ ಈ ಥರ ಹುಲ್ ಯೂಸ್ ಮಾಡಿಕೊಂಡು ಈ ಥರ ನೆಟ್ ಮಾಡ್ಕೊಂಡಿದ್ದು ನಾಟ್ ಮಾಡ್ಕೊಂಡಿದ್ವಿ ತಾನೆ. ಇದನ್ನ ಈಗ ಗ್ಲೂ ಇಂದ ಇಲ್ಲಿ ಒಂದೊಂದು ಬಾರ್ಡರ್ಗೆ ಟೂ ಟು ನೆಟ್ ಮಾಡ್ಕೊಂಡಿರೋ
ಹುಲೆನ ಇದೇ ಥರ 4 ಸೈಡ್ಸ್ಗೂ ಹಾಕೊಳ್ಳೋಣ. ಅದನ್ನ ಸ್ಟಿಕ್ ಮಾಡಿದ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಅದು ಸ್ಟಿಕ್ ಆಗುತ್ತೆ. ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಇದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ ತಾನೆ, ಅದಕ್ಕೆ ನಾವು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಗ್ಲೂನ್ ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ಗ್ಯಾಪ್ನೆಲ್ಲ ಫಿಲ್ ಮಾಡೋಣ. ಈಗ ಇದು ಡ್ರೈ ಆಗಿದೆ ಮತ್ತು ಮಧ್ಯದಲ್ಲಿ ಈ ಥರ ಗ್ಯಾಪ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ನಾವು ಈ ಥರ ಅರಳಿ ಮರದ ಎಲೆನ ನಾವು ಈ ಥರ ಸ್ಟಿಕ್ ಮಾಡಿಕೊಂಡು ನಾವು ದೇವ್ರದ್ದು ಯಾವುದಾದ್ರೂ ಐಡಿಯಾನ ಬೇಕಾದ್ರೆ ಸ್ಟಿಕ್ ಮಾಡ್ಬೋದು, ಇಲ್ಲಾಂದರೆ ಡ್ರಾಯಿಂಗ್ ಮಾಡ್ಬೋದು, ಇಲ್ಲಾಂದರೆ ಇನ್ವಿಟೇಷನ್ ಕಾರ್ಡಲ್ಲಿ ದೇವ್ರದ್ದು ಒಂಥರ ಸ್ಟಿಕ್ಕರ್ ಬರುತ್ತೆ ತಾನೆ, ಅದನ್ನು ಬೇಕಾದ್ರೆ ನೀವು ಅಂಟಿಸ್ಬೋದು. ಅರಳಿ ಮರದ ಎಳೆಯಿಂದ ಇದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋಣ. ಸ್ಟಿಕ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಡಾರ್ಕ್ ಆಗಿ ಕಾಣೋಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡಿಕೊಂಡು ಪೇಂಟ್ ಮಾಡೋಣ. ಈಗ ಇದು ಸ್ವಲ್ಪ ಹೊತ್ತು ಡ್ರೈ ಆಗಿದೆ. ಪೇಂಟ್ ಮಾಡ್ಕೊಂಡಿದ್ದಲ್ಲ ಅದು ಡ್ರೈ ಆಗಿದೆ ಮತ್ತು ಶೈನಿ ಆಗಿ ಕಾಣಿಸ್ತಿದೆ. ಈಗ ಗ್ಲೂ ಯೂಸ್ ಮಾಡಿಕೊಂಡು ಅಂಟಿಸ್ಕೊಳ್ಳೋಣ. ಸ್ಟಿಕ್ ಆಗಿದೆ. ನಾವು ಐಡಿಯಲ್ನ ಗ್ಲೂ ಇಂದ ಸ್ಟಿಕ್ ಮಾಡ್ಕೊಳ್ಳೋಣ. ಅದಕ್ಕೆ ಈಗ ನೀವು ಈ ಐಡಿಯಲ್ನ ಫಿಕ್ಸ್ ಮಾಡಬೇಕಾದ್ರೆ ಫೆವಿಕ್ವಿಕ್ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡ್ತೀರಾ. ಅದಕ್ಕೆ ಹುಷಾರಾಗಿ ಮಾಡಿಲ್ಲ ಅಂದರೆ ನೀವು ನಿಮ್ಮ ಪೇರೆಂಟ್ಸ್ ಹೆಲ್ಪಿಂದ ಅದನ್ನ ಸ್ಟಿಕ್ ಮಾಡಿ. ಈಗ ನೋಡಿ ನಮ್ಮದು ವಾಲ್ ಹ್ಯಾಂಗಿಂಗ್ ಎಷ್ಟು ಚೆನ್ನಾಗಿದೆ. ಈಗ ಇಲ್ಲಿ ಹೋಲ್ ಮಾಡ್ಕೊಳ್ಳೋಣ ಹ್ಯಾಂಗ್ ಮಾಡೋಕ್ಕೆ. ಈಗ ಇದನ್ನ ಟೈಟ್ ಆಗಿ ಕಟ್ಕೊಳ್ಳೋಣ. ಈಗ ನೀವು ನೋಡಿದ್ರಲ್ಲ ಹೇಗೆ ಬ್ಯೂಟಿಫುಲ್ ಆದ ವಾಲ್ ಹ್ಯಾಂಗಿಂಗ್ ಮಾಡ್ಬೋದು ಅಂತ. ನೀವು ನಿಮ್ಮ ರೂಮ್ನ ಈ ಥರ ಕ್ರಾಫ್ಟ್ ಮಾಡಿ ಡೆಕೋರೇಟ್ ಮಾಡ್ಬೋದು.
ನೀವು ನೋಡಿದ್ರಲ್ಲ ಹೇಗೆ ಇಂಟ್ರೆಸ್ಟಿಂಗ್ ಆದ ಕ್ರಾಫ್ಟ್ ಮಾಡ್ಬೋದು, ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದ ವಿಡಿಯೋಸ್ ನೋಡೋಕ್ಕೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ನಮಸ್ಕಾರ.